ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ, ಕಾಂಡದ ಆಧಾರದ ಮೇಲೆ ಯಾವ ರೀತಿ ನಾವು ಸಸ್ಯಗಳನ್ನು ಗುಂಪುಗೂಡಿಸಿದ್ವಿ ಅಂತಂದು ಹೇಳಿ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ 6ನೇ ತರಗತಿಯ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಎಂಬ ಪಾಠದ ಮುಂದಿನ ಭಾಗದಲ್ಲಿ ಯಾವ ರೀತಿ ಬೇರೆ ಬೇರೆ ಗುಂಪುಗಳ ಆಧಾರದ ಮೇಲೆ, ಲಕ್ಷಣಗಳ ಆಧಾರದ ಮೇಲೆ ಸಸ್ಯಗಳನ್ನು ಗುಂಪುಗಳನ್ನಾಗಿ ಮಾಡಿದ್ದಾರೆ ಅಂತಂದು ಹೇಳಿ ನೋಡೋಣ. ಮೊದಲನೇದಾಗಿ ಎಲೆ. ಹಿಂದಿನ ವಿಡಿಯೋದಲ್ಲಿ ನಾವು ಕಾಂಡದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಎಲೆಗಳ ಆಧಾರದ ಮೇಲೆ ಯಾವ ರೀತಿ ಸಸ್ಯಗಳನ್ನು ಗುಂಪುಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಎಲೆಗಳೇನಪ್ಪ ಅಂದರೆ ಇವು ಸಸ್ಯದ ಹಸಿರು ಭಾಗವಾಗಿದ್ದು ಮತ್ತು ರಚನೆ ಮತ್ತು ಆಕಾರದಲ್ಲಿ ಇವು ಭಿನ್ನತೆ ಇರ್ತವೆ. ಕೆಲವೊಂದಿಷ್ಟು ಎಲೆಗಳ ಈ ರೀತಿ ಕಿರಿದಾಗಿದ್ದರೆ ಕೆಲವೊಂದಿಷ್ಟು ಎಲೆಗಳು ಅಗಲವಾಗಿರ್ತವೆ. ಹೌದಾ, ರಚನೆಯಲ್ಲೂ ಸಹ ಇವು ಹಿಂಗಿರ್ತವೆ, ಭಿನ್ನವಾಗಿರ್ತವೆ ಮತ್ತು ಆಕಾರದಲ್ಲೂ ಸಹ ಹಿಂಗೆ ಭಿನ್ನವಾಗಿರ್ತವೆ, ಬೇರೆ ಬೇರೆ ರೀತಿಯಾಗಿರ್ತವೆ. ಒಂದೊಂದು ಸಣ್ಣದಿದ್ದರೆ ಇನ್ನೊಂದು ದೊಡ್ಡದಿರ್ತೈತಿ. ಹಾಗಾದರೆ ಸಸ್ಯದ ಎಲೆಗಳ ಮೇಲೆ ಸಣ್ಣ ಎಲೆ ಗೆರೆಗಳನ್ನು ನಾವು ನೋಡ್ತೀವಿ. ಹೌದಾ, ಎಲೆಗಳ ಮೇಲೆ ನಾವೇನು ನೋಡ್ತೀವಿ, ಸಣ್ಣ ಗೆರೆಗಳನ್ನು ನಾವು ನೋಡ್ತೀವಿ. ಈ ಗೆರೆಗಳನ್ನು ನಾವೇನಂತ ಕರಿತೀವಿ, ನಾಳಗಳು ಅಂತಂದು ಹೇಳಿ ಕರಿತೀವಿ. ಈ ಗೆರೆಗಳನ್ನೇ ನಾವು ನಾಳಗಳು ಅಂತಂದು ಹೇಳಿ ಕರಿತೀವಿ. ಎಲೆ ಮೇಲೆ ಈ ನಾಳಗಳ ಜೋಡಣೆ ಏನಿರ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ನಾಳ ವಿನ್ಯಾಸ ಅಂತಂದು ಹೇಳಿ ಕರಿತೀವಿ. ಈ ನಾಳ ವಿನ್ಯಾಸದಲ್ಲಿ ನಾವು 2 ರೀತಿಯ ನಾಳ ವಿನ್ಯಾಸಗಳನ್ನು ನಾವು ಕಾಣ್ಬೋದು. ಯಾವ್ಯಾವುದಪ್ಪ ಅಂದರೆ, ಮೊದಲನೇದು ಜಾಲಬಂಧ ನಾಳ ವಿನ್ಯಾಸ. ಜಾಲಬಂಧ ನಾಳ ವಿನ್ಯಾಸ ಹೆಂಗಿರ್ತಪ್ಪ ಅಂದ್ರೆ, ಎಲೆಗಳಲ್ಲಿ ಇದು ಒಂದು ಎಲೆ ಅಂತ ಇಟ್ಕೊಂಡ್ರೆ ಇದು ದಪ್ಪನಾಗಿರ್ತಕ್ಕಂಥ ಒಂದು ಮಧ್ಯದ ನಾಳ. ಇದನ್ನು ನಾವೇನಂತ ಕರಿತೀವಿ, ಮಧ್ಯದ ನಾಳ ಅಂತಂದು ಹೇಳಿ ಕರಿತೀವಿ. ಓಕೆ. ಇಲ್ಲಿ ಹೆಂಗಿರ್ತೈತಪ್ಪ ಅಂದರೆ ವಿನ್ಯಾಸ ಈ ರೀತಿಯಾಗಿ ಹಿಂಗೆ ಜಾಲವಾಗಿರ್ತೈತಿ. ಇಲ್ಲಿ ಹೆಂಗೆ ಬೇಕು ಹಂಗಿರ್ತೈತಿ. ಈ ರೀತಿಯಾಗಿ ಇದು ಜಾಲವಾಗಿ ಇರೋದರಿಂದ ನಾವು ಇದನ್ನು ಏನಂತ ಕರೆದ್ವಿ, ಜಾಲಬಂಧ ನಾಳ ವಿನ್ಯಾಸ ಅಂತಂದು ಹೇಳಿ ಕರೆದ್ವಿ. ಇದು ಒಂದೇ ರೀತಿಯಾಗಿರೋದಂಗಿಲ್ಲ, ಒಂಥರ ಜಾಳವಾಗಿ ಇರ್ತೈತೆ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಜಾಲಬಂಧ ನಾಳ ವಿನ್ಯಾಸ ಅಂತಂದು ಹೇಳಿ ಕರಿತೀವಿ. ಜಾಲಬಂಧ ನಾಳ ವಿನ್ಯಾಸನ ನಾವು ಯಾವ ಎಲೆಗಳಲ್ಲಿ ಕಾಣ್ಬೋದಪ್ಪ ಅಂದರೆ, ಉದಾಹರಣೆಗೆ ದಾಸವಾಳ ಎಲೆಗಳಲ್ಲಿ ನಾವು ಕಾಣ್ಬೋದು. ಅದೇ ರೀತಿ ಎರಡನೇದು ಯಾವುದು, ಸಮಾಂತರ ನಾಳ ವಿನ್ಯಾಸ. ಇದು ಎಲೆ. ಈ ಒಂದು ಸಮಾಂತರ ನಾಳ ವಿನ್ಯಾಸಪ್ಪ ಏನಪ್ಪ ಅಂತಂದರೆ, ಈ ನಾಳಗಳು ಏನಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಈ ರೀತಿಯಾಗಿ. ಈ ರೀತಿಯಾಗಿ ಸಮನಾಗಿದ್ದರೆ ನಾಳಗಳು, ಅದನ್ನು ನಾವೇನಂತ ಕರಿತೀವಿ, ಸಮಾಂತರ ನಾಳ ವಿನ್ಯಾಸ ಅಂತಂದು ಹೇಳಿ ಕರಿತೀವಿ. ಉದಾಹರಣೆ ಬೇಕಾದರೆ ನಿಮಗೆ ಬಾಳೆ ಎಲೆ. ಈ ಒಂದು ಬಾಳೆ ಎಲೆಯಲ್ಲಿ ಸಮಾಂತರ ನಾಳ ವಿನ್ಯಾಸವನ್ನು ನಾವು ಕಾಣ್ತೀವಿ. ಈಗ ಎಲೆಗಳ ಆಧಾರದ ಮೇಲೆ ಯಾವ ರೀತಿ ಸಸ್ಯಗಳನ್ನು ಗುಂಪು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯಿತು. ಒಂದು ಜಾಲಬಂಧ ನಾಳ ವಿನ್ಯಾಸದ ಸಸ್ಯಗಳು ಮತ್ತು ಎರಡನೇದು ಸಮಾಂತರ ನಾಳ ವಿನ್ಯಾಸ ಎಲೆಗಳ ಸಸ್ಯಗಳು. ಹಾಗಾದರೆ ಇನ್ನೂ ಒಂದು ಆಧಾರದ ಮೇಲೆ ನಾವು ಸಸ್ಯಗಳನ್ನು ಗುಂಪುಗಳಾಗಿ ಮಾಡ್ತೀವಿ. ಯಾವುದೇ ಆಧಾರಪ್ಪ ಅಂತಂದರೆ ಇಲ್ಲಿ ಬೇರುಗಳ ಆಧಾರದ ಮೇಲೆ ನಾವು ಸಸ್ಯಗಳನ್ನು ಗುಂಪುಗಳನ್ನಾಗಿ ಮಾಡ್ತೀವಿ. ಇವೇನಾಗಿವಪ್ಪ ಬೇರು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಬೇರುಗಳು ತುಂಬ ಮುಖ್ಯವಾಗಿರ್ತಕ್ಕಂಥ ಸಸ್ಯದ ಭಾಗ. ಇದು ಹಸಿರಲ್ಲದ ಭಾಗ. ಬೇರು ಹಸಿರು ಬಣ್ಣದಲ್ಲಿ ಇರೋದಿಲ್ಲ. ಈ ಬೇರುಗಳಲ್ಲಿ 2 ವಿಧಗಳಿದಾವೆ. ಯಾವ್ಯಾವಪ್ಪ ಅಂದರೆ, ಒಂದನೇದು ತಾಯಿ ಬೇರು, ಎರಡನೇದು ತಂತು ಬೇರು. ಇವು 2 ವಿಧಗಳು. ಹಂಗಾದ್ರೆ ತಾಯಿ ಬೇರು ಏನಪ್ಪ ಅಂತಂದರೆ, ಈ ಬೇರಿನಲ್ಲಿ ಇದು ಒಂದು ಸಸ್ಯ ಅಂತ ತಿಳ್ಕೊಂಡ್ರೆ, ಈ ಬೇರು ಹೆಂಗಿರ್ತಪ್ಪ ಅಂದರೆ, ಒಂದು ಮುಖ್ಯವಾದ ಬೇರು ಹೊಂದಿರ್ತೈತಿ ಮತ್ತು ಅದರಿಂದ ಕವಲೊಡೆದ ಸಣ್ಣ 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 ಬೇರುಗಳು ಇರ್ತವೆ. ಇದೇನಿದು ಮುಖ್ಯ ಬೇರು ಏನಿರ್ತೈತಲ್ಲ, ಇದನ್ನು ನಾವೇನಂತ ಕರಿತೀವಿ, ತಾಯಿ ಬೇರು ಅಂತಂದು ಹೇಳಿ ಕರಿತೀವಿ. ಉದಾಹರಣೆ ದಾಸವಾಳ ಗಿಡ. ದಾಸವಾಳ ಗಿಡ, ಬೇವಿನ ಮರ, ಮಾವಿನ ಮರ, ಈ ಥರದ್ದೆಲ್ಲ ಒಂದು ಇದ್ರಾಗ ನಾವು ನೋಡಬಹುದು. ಇದರದ್ದು ಬೇರು ಹೆಂಗಿರ್ತೈತಿ ಅಂತಂದ್ರೆ, ಒಂದು ಮುಖ್ಯ ಬೇರು ಇರ್ತೈತಿ. ಆ ಮುಖ್ಯ ಬೇರನ್ನು ನಾವು ಏನಂತ ಕರಿತೀವಿ, ತಾಯಿ ಬೇರು ಅಂತಂದು ಹೇಳಿ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಸಸ್ಯಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ತಂತು ಬೇರು. ಇಲ್ಲಿ ಹೆಂಗಿರ್ತೈತಪ್ಪ ತಂತು ಬೇರು ಅಂದರೆ, ಇದು ಒಂದು ಗಿಡ ಅಂದ್ಕೊಂಡ್ರೆ ಇದ್ರದ್ದು ಬೇರುಗಳು ಹೆಂಗಿರ್ತವೆ ಅಂದರೆ, ರಚನೆ ಈ ರೀತಿಯಾಗಿರ್ತೈತಿ. ಒಂದು ಗುಂಪಿನಿಂದ ಬೇರೆ 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 ಗಾತ್ರದ, ಒಂದೇ ಗಾತ್ರದ ತೆಳುವಾದ ಬೇರುಗಳು ಇಲ್ಲಿ ಹುಟ್ಕೊಂಡಿರ್ತವೆ. ಇಂಥದನ್ನೇ ನಾವೇನಂತ ಕರಿತೀವಿ, ತಂತು ಬೇರು ವಿನ್ಯಾಸ ಅಂತಂದು ಹೇಳಿ ಕರಿತೀವಿ.
ಸೊ ಉದಾಹರಣೆಗೆ ಹುಲ್ಲನ್ನು ನೀವು ಕಿತ್ತು ನೋಡ್ಬೋದು. ಸೊ ಹುಲ್ಲನ್ನು ಕಿತ್ತಾಗ ಹೆಂಗೆ ಕಾಣಿಸುತ್ತದೆ, ಒಂದೇ ಗುಂಪು ಒಂದೇ ಜಾಗದಿಂದ ಸುಮಾರು ಒಂದೇ ಗಾತ್ರದ ಬೇರಿನ ಎಳೆಗಳು ಹುಟ್ಕೊಂಡಿರ್ತವೆ. ಅದನ್ನು ನಾವೇನಂತ ಕರಿತೀವಿ, ತಂತು ಬೇರು ಅಂತಂದು ಹೇಳಿ ಕರಿತೀವಿ. ಈ ರೀತಿಯಾಗಿ ನಾವು ಬೇರಿನ ಆಧಾರದ ಮೇಲೆ ತಾಯಿ ಬೇರು ಗಿಡಗಳು ಮತ್ತು ತಂತು ಬೇರು ಗಿಡಗಳಾಗಿ 2 ವಿಧಗಳಾಗಿ ನಾವು ನೋಡ್ಬೋದು. ಹಾಗಾದರೆ ಈ ಒಂದು ಏನಪ್ಪ, ಎಲೆಗಳಲ್ಲಿರ್ತಕ್ಕಂಥ ನಾಳ ವಿನ್ಯಾಸಕ್ಕೂ ಮತ್ತು ಬೇರಿಗೂ ಒಂದು ಸಂಬಂಧ ಇದೆ. ಏನು ಸಂಬಂಧ ಇದೆ ನೋಡೋಣ. ಸಾಮಾನ್ಯವಾಗಿ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ತಾಯಿ ಬೇರನ್ನು ಮತ್ತು ಸಮಾಂತರ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ತಂತು ಬೇರನ್ನು ಹೊಂದಿರ್ತವೆ. ಉದಾಹರಣೆಗೆ ಕಡಲೆಕಾಯಿ ಗಿಡ ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರನ್ನು ಹೊಂದಿದರೆ, ಗೋಧಿ ಸಸಿ ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರನ್ನು ಹೊಂದಿರ್ತವೆ. ಸೊ ಇದನ್ನು ನೀವು ಇದು ನೆನಪಿಡಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ. ಅಂದರೆ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ತಾಯಿ ಬೇರನ್ನು ಹೊಂದಿರ್ತವೆ, ಸಮಾಂತರ ನಾಳ ವಿನ್ಯಾಸವನ್ನು ಹೊಂದಿರತಕ್ಕಂಥ ಸಸ್ಯಗಳು ತಂತು ಬೇರನ್ನು ಹೊಂದಿರ್ತವೆ. ಸೊ ಅದೇ ರೀತಿಯಾಗಿ ನಾವು ಇನ್ನೊಂದು ಆಧಾರದ ಮೇಲೆ ನಾವು ಸಸ್ಯಗಳನ್ನು ಗುಂಪು ಮಾಡ್ತೀವಿ, ಅದು ಬೀಜ. ಸೊ ಬೀಜವನ್ನು ನಾವು ಒಡೆದ್ರೆ ಅದು 2 ಭಾಗ ಆಕತಿ. ಸೊ ಇದು ಬೀಜ ಅಂತಂದು ಹೇಳಿ ಇದನ್ನು ಒಡೆದ್ರೆ ನಾವು ಇದೇನಾಗುತ್ತೆ, ಸಮನಾಗಿ 2 ಭಾಗ ಆದರೆ ಈ ಒಂದು ಪ್ರತಿಯೊಂದು ಭಾಗವನ್ನು ನಾವೇನಂತ ಕರಿತೀವಿ, ಬೀಜದಳ ಅಂತಂದು ಹೇಳಿ ನಾವು ಕರಿತೀವಿ. ಪ್ರತಿಯೊಂದು ಭಾಗವನ್ನು ನಾವು ಬೀಜದಳ ಅಂತಂದು ಹೇಳಿ ಕರಿತೀವಿ. ಈ ಬೀಜದಳದ ಆಧಾರದ ಮೇಲೆ ನಾವು 2 ರೀತಿಯಾಗಿರ್ತಕ್ಕಂಥ ಸಸ್ಯಗಳನ್ನು ನೋಡ್ತೀವಿ. ಒಂದು ದ್ವಿದಳ ಸಸ್ಯಗಳು ಮತ್ತು ಇನ್ನೊಂದು ಏಕದಳ ಸಸ್ಯಗಳು. ಹಾಗಾದರೆ ದ್ವಿದಳ ಸಸ್ಯಗಳು ಅಂದರೆ ಏನಪ್ಪ ಅಂದರೆ ಈ ಬೀಜಗಳಲ್ಲಿ, ಈ ಸಸ್ಯಗಳ ಬೀಜಗಳಲ್ಲಿ ಏನಿರ್ತೈತಿ, ದಳಗಳು 2 ದಳಗಳಿರ್ತವೆ, 2 ಸಮನಾದ ದಳಗಳಿರ್ತವೆ. ಸೊ ಇದನ್ನು ನಾವೇನಂತ ಕರಿತೀವಿ, ದ್ವಿದಳ ಸಸ್ಯಗಳು ಅಂತಂದೇಳಿ ಕರಿತೀವಿ. ಸೊ ಏಕದಳ ಸಸ್ಯಗಳು ಅಂದರೆ ಏನಪ್ಪ ಅಂತಂದರೆ ಬೀಜದಲ್ಲಿ ಒಂದೇ ಬೀಜದಳ ಇರ್ತೈತಿ. ಇದು ಹಿಂಗೆ 2 ಭಾಗ ಆಗಂಗಿಲ್ಲ, ಒಂದೇ ಬೀಜದಳ ಇರ್ತೈತೆ ಅದರಲ್ಲಿ. ಇದಕ್ಕೆ ದ್ವಿದಳ ಸಸ್ಯಗಳ ಉದಾಹರಣೆಗಳಂದರೆ ಶೇಂಗಾ, ಕಡಲೆಬೇಳೆ, ಕಡಲೆಕಾಳು, ತೊಗರಿಕಾಳು ಇವೇನಿವು ದ್ವಿದಳ ಸಸ್ಯಗಳಿಗೆ ಉದಾಹರಣೆ. ಅದು ಏಕದಳ ಸಸ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಜೋಳ, ಮೆಕ್ಕೆಜೋಳ, ಗೋಧಿ. ಸೊ ಇವೆಲ್ಲ ಏನಿವು ಏಕದಳ ಸಸ್ಯಗಳು. ಹಾಗಾದರೆ ಏಕದಳ ಸಸ್ಯಗಳಿಗೂ ಮತ್ತು ಈಗ ಬೀಜಕ್ಕೂ ಬೇರಿಗೂ ಮತ್ತು ಎಲೆಗಳಿಗೂ ಮೂರೂ ಸಹ ಒಂದೊಂದೊಂದು ಸಂಬಂಧ ಹೊಂದಿವೆ. ಯಾವ ರೀತಿಯಪ್ಪ ಅಂತಂದರೆ ದ್ವಿದಳ ಸಸ್ಯಗಳು ಏನು ಮಾಡಿವಪ್ಪ ಅಂದರೆ ದ್ವಿದಳ ಸಸ್ಯಗಳು ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರಿತ್ತು ಅಂದರೆ ಏಕದಳ ಸಸ್ಯಗಳು ಸಮಾನಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರನ್ನು ಹೊಂದಿರುತ್ತವೆ. ಸೊ ಇದು ಸಹ ಮುಖ್ಯವಾದ ಅಂಶ. ಇನ್ನು ಏನು ನೆನ್ಪಿಟ್ಕೊಳ್ರಿ, ಇದು 3ಕ್ಕೂ ಸಂಬಂಧಪಡ್ತೈತಿ. ಯಾವ್ಯಾವುದಕ್ಕೆ? ಬೀಜ, ಬೇರು ಮತ್ತು ಎಲೆಗೆ. ಬೀಜ, ಬೇರು ಮತ್ತು ಎಲೆಗಳಿಗೆ ಸಂಬಂಧಪಡ್ತೈತಿ. ದ್ವಿದಳ ಸಸ್ಯಗಳು ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರು, ಇವು 3 ಒಂದೇ ಸಸ್ಯದಲ್ಲಿ ನಾವು ಕಾಣ್ಬೋದು. ದ್ವಿದಳ, ಬೀಜ, ಜಾಲಬಂಧ ನಾಳ ವಿನ್ಯಾಸ ಮತ್ತು ತಾಯಿ ಬೇರು. ಅದೇ ರೀತಿ ಏಕದಳ ಸಸ್ಯಗಳು ಸಮಾಂತರ ನಾಳ ವಿನ್ಯಾಸ ಮತ್ತು ತಂತು ಬೇರನ್ನು ನಾವು ಒಂದೇ ಸಸ್ಯದಲ್ಲಿ ನಾವು ಕಾಣ್ಬೋದು. ಈ ರೀತಿಯಾಗಿ ನಾವು ಸಸ್ಯಗಳನ್ನು ಗುಂಪುಗೂಡಿಸ್ತೀವಿ. ಸೊ ಧನ್ಯವಾದಗಳು.